ಸೊ ಹೈ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಗಳಿಂದ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಬ್ರದರ್, ನಮ್ದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ. ನಾವು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ವೈಟ್ ಅನ್ನ ಮಾಡ್ತಾ ಇದೀವಿ. ನಾವು ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ಸ್ ಕಡೆಯಿಂದ ಅಪ್ಲೈ ಅನ್ನ ಮಾಡಿದೀವಿ. ನಮ್ಮದು ಪರ್ಸೆಂಟೇಜ್ ಇಷ್ಟಿದೆ ಎಂಬುದರ ಬಗ್ಗೆ ನಮ್ಮ ಒಂದು ಕರ್ನಾಟಕದಂತ ವಿವಿಧ ಒಂದು ಡಿವಿಷನ್ಸ್ ಗಳಿಂದ ವಿವಿಧ ಒಂದು ಸ್ಟೂಡೆಂಟ್ಸ್ ಗಳು ಒಂದು ಕಮೆಂಟ್ಸ್ ಮುಖಾಂತರ ಒಂದು ಡೌಟ್ ಅನ್ನ ಕೇಳ್ತಾ ಇದೀರಿ. ಸೊ ದಯವಿಟ್ಟು ಹೇಳ್ತಾ ಇದೀನಿ, ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ನೋಡಿದ್ರೆ ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಡೇಟ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಬಾರಿ SLC ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ನೇಮ್ ಅನ್ನ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಅದರ ಒಂದು ಜೊತೆಗೆ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅನ್ನ ಸೇರಿಸಿ ಎಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಪ್ರತಿ ಒಂದು ಡೌಟ್ ಗಳ ಒಂದು ಕ್ಲಾರಿಫಿಕೇಶನ್ ಇದೇ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ಮೊದಲನೇದಾಗಿ ಮಾತಾಡಕ್ ಹೋದ್ರೆ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಈ ಬಾರಿ 22,000ಕ್ಕಿಂತ ಹೆಚ್ಚು ಒಂದು ಕ್ಯಾಂಡಿಡೇಟ್ಸ್ ಗಳ ಅಥವಾ ಒಂದು ಸ್ಟೂಡೆಂಟ್ಸ್ ಗಳ ಒಂದು ನೇಮ್ ಅನ್ನ ಒಳಗೊಂಡಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಇದು ನಮ್ಮ ಒಂದು ಕರ್ನಾಟಕ ಸರ್ಕಲ್ ಗೆ ಅಷ್ಟೇ ಅಲ್ಲ, 23 ಸರ್ಕಲ್ ಗೆ ಒಳಗೊಂಡಂತೆ ಇಷ್ಟು ದೊಡ್ಡ ಮಟ್ಟದಲ್ಲೇ ಈ ಬಾರಿ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ನಮ್ಮ ಒಂದು ಕರ್ನಾಟಕ ಸರ್ಕಲ್ ಗೆ ಒಂದು ಸಪರೇಟ್ ಆಗಿ ಹೇಳಬೇಕಾದ್ರೆ 1940 ಒಂದು ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸಿಗಳು. ಇದರಲ್ಲಿ ಅರ್ಧಕ್ಕರ್ಧ ಒಂದು ಏನು ಒಂದು ಪೋಸ್ಟ್ ಗಳು ಅಂದ್ರೆ ಸುಮಾರು 970ರಿಂದ ಹಿಡಿದು 980 ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ನೇಮ್ ಅನ್ನ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಬಾರಿ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಒಂದು ಕಟ್ ಆಫ್ ಹೋಗಬಹುದು ಅಂದ್ರೆ ನೋಡಿ, ಫಸ್ಟ್ ಮೆರಿಟ್ ಲಿಸ್ಟ್ ಇಂದ ತಾವು ಸೆಕೆಂಡ್ ಮೆರಿಟ್ ಲಿಸ್ಟ್ ಗೆ ತಾವು ಅಬ್ಸರ್ವ್ ಅನ್ನ ಮಾಡಿ 2ರಿಂದ 3 ಒಂದು ಪರ್ಸೆಂಟೇಜ್ ಒಂದು ಕಟ್ ಆಫ್ ಇಲ್ಲಿ ಒಂದು ಬಿದ್ದಿದೆ. ಸೊ ಆ ಒಂದು ರೀಸನ್ ಇಂದಾಗಿ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿಯೂ ಕೂಡ 3ರಿಂದ 4% ಒಂದು ಕಟ್ ಆಫ್ ಕೆಳಗಡೆ ಬೀಳುತ್ತೆ. ಓವರ್ ಆಲ್ ಆಗಿ ಇಲ್ಲಿ ಹೇಳಕ್ಕೋದ್ರೆ ತಮ್ದೇನಾದ್ರೂ SLC ನಲ್ಲಿ 85% ಗಿಂತ ಅಬೋ ಇದ್ದು ತಾವು ಈ ಬಾರಿ ಅಪ್ಲೈ ಅನ್ನ ಮಾಡಿದ್ರೆ ತಾವು ಖಂಡಿತವಾಗಿ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಅಥವಾ ತಮ್ಮ ಒಂದು ನೇಮ್ ಅನ್ನ ತಾವು ನೋಡಬಹುದು. ಬೇಕಾದ್ರೆ ತಾವು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಿ ನಮ್ಮ ಒಂದು ಕರ್ನಾಟಕದಂತ ಬಹಳಷ್ಟು ಒಂದು ಡಿವಿಷನ್ಸ್ ಗಳಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಕೇವಲ 82, 83, 80% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ನೇಮ್ ಸಹ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅದೇ ಒಂದು ರೀಸನ್ ಇಂದಾಗಿ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿಯೂ ಕೂಡ ತಮ್ಮದು ಒಂದಲ್ಲ ಒಂದು ಡಿವಿಷನ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಈ ಬಾರಿ ಆಗೇ ಆಗುತ್ತೆ. ಒಂದು ವೇಳೆ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿಯೂ ಕೂಡ ತಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಈ ಒಂದು ಮೆರಿಟ್ ಲಿಸ್ಟ್ ಒಂದು ಲಾಸ್ಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಆಗುದಿಲ್ಲ. ನಂತರ ಒಂದು 4th ಮೆರಿಟ್ ಲಿಸ್ಟ್, 5th ಮೆರಿಟ್ ಲಿಸ್ಟ್ ಅಪ್ ಟು 5 to 6 ಮೆರಿಟ್ ಲಿಸ್ಟ್ ಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡೇ ಮಾಡ್ತಾರೆ. ಸೊ ಪ್ರತಿ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಆಗಾಗ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಖಂಡಿತವಾಗಿ ನಿಮ್ಮ ಒಂದು ಸೆಲೆಕ್ಷನ್ ಇಲ್ಲಿ ಆಗಿ ಆಗುತ್ತೆ. ನೋಡಿ, ತಾವು ಅಪ್ಲೈ ಅನ್ನ ಮಾಡ್ಬಿಟ್ಟಿದ್ರಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗಿರುವುದರಿಂದ ಸ್ವಲ್ಪ ತಾವು ಪೇಷನ್ಸ್ ಇಂದ ತಾವು ಏನ್ ಮಾಡ್ಬೇಕು ಅಂದ್ರೆ ಮೆರಿಟ್ ಲಿಸ್ಟ್ ಗಳ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇರಬೇಕು. ಹೇಳಿದಿನಲ್ಲ, 5 to 6 ಒಂದು ಮೆರಿಟ್ ಲಿಸ್ಟ್ ಗಳನ್ನ ಈ ಬಾರಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಸೊ ಫೈನಲ್ ಆಗಿ ಈ ಒಂದು ರಿಸಲ್ಟ್ಸ್ ಅನ್ನ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಇದೇ ತಿಂಗಳು 10ನೇ ತಾರೀಕಿನ ಒಂದು ಒಳಗಡೆ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಆಬ್ವಿಯಸ್ಲಿ ಪ್ರೀವಿಯಸ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಒಂದು ಗ್ಯಾಪ್ ಅನ್ನ ನಾವು ನೋಡಿದಾಗ ನಿಮ್ಮ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇವತ್ತು 3ನೇ ತಾರೀಕಿಗೆ ಒಂದು ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ಬಟ್ 1ರಿಂದ 2ನೇ ಒಂದು ಮೆರಿಟ್ ಲಿಸ್ಟ್ ಏನಿದೆ ಅದು ಒಂದು 7 ದಿನ ಒಂದು ಲೇಟ್ ಆಗಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಆ ಒಂದು ರೀಸನ್ ಇಂದಾಗಿ ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಕೂಡ 7 ದಿನ ಒಂದು ಲೇಟ್ ಆಗಿ ರಿಲೀಸ್ ಅನ್ನ ಮಾಡ್ತಾರೆ. ಸೊ ನಿಮ್ಮ ಒಂದು 10ನೇ ತಾರೀಕಿನ ಒಂದು ಒಳಗಡೆ ತಾವು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ನಂತರ ಯಾವ ರೀತಿ ನಾವು ಚೆಕ್ಔಟ್ ಅನ್ನ ಮಾಡಬಹುದು ಅಂದ್ರೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇನ್ನೊಂದು ಸಿಂಪಲ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಏನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ವಿತಿನ್ ಸೆಕೆಂಡ್ಸ್ ನಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಪ್ರತಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ PDF ಫಾರ್ಮೆಟ್ ಅಲ್ಲಿ ನಾನು ಶೇರ್ ಅನ್ನ ಮಾಡಿರ್ತೀನಿ. ಸಿಂಪಲ್ ಆಗಿ ಹೋಗಿ ತಾವು
ಅಲ್ಲಿಂದ ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇಷ್ಟು ಸ್ನೇಹಿತರೆ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರ ಒಂದು ಡೌಟ್ ಇಲ್ಲಿ ಒಂದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಇನ್ನು ತಮ್ಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ. ಸೊ ಇದೇ ರೀತಿಯಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದೆ ಇದೇ ರೀತಿಯಂತಹ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.